ಈ ಯಾತ್ರೆ ಮಹತ್ವ ನಾನು ಹೆಚ್ಚೇನು ಹೇಳೋಕೆ ಹೋಗೋದಿಲ್ಲ. ನಾವು ನಮ್ಮ ಉದ್ದೇಶ ಏನು, ನಮ್ಮ ಸೈನಿಕರು, ನಮ್ಮ ಯೋಧರು ಅವರು ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಕನಿಷ್ಠ ನಾವು ಅವ್ರಿಗೆ ನಮ್ಮ ಗೌರವ, ನಮ್ಮ ಪ್ರೀತಿ, ನಮ್ಮ ಒಂದು ಅಭಿಮಾನ ಅವರಿಗೆ ನಾವು ತೋರಿಸ್ಬೇಕು. ಅವ್ರ ಆತ್ಮಸ್ಥೈರ್ಯವನ್ನ ಹೆಚ್ಚು ಮಾಡಬೇಕು. ಅವ್ರ ಬಗ್ಗೆ ನಮಗೆ ಅಪಾರವಾದಂತ ಒಂದು ನಂಬಿಕೆ, ವಿಶ್ವಾಸ ಇದೆ. ಮತ್ತು ಅವ್ರು ಮಾಡ್ತಾ ಇರುವಂತ ಹೋರಾಟ, ತ್ಯಾಗ, ಅದನ್ನ ನಮ್ಮ ನಮನವನ್ನು ಕೂಡ ಸಲ್ಲಿಸುವಂತದ್ದು ಇದೆಲ್ಲ. ಮತ್ತು ಒಂದು ಐಕ್ಯತೆ, ಇವತ್ತು ನಮ್ಮ ಇಡೀ ದೇಶ, ನಮ್ಮ ಒಂದು ಕೇಂದ್ರ ಸರ್ಕಾರ ಇರ್ಬೋದು, ಅಥವಾ ನಮ್ಮ ಸೈನಿಕರಿರ್ಬೋದು, ನಮ್ಮ ರಕ್ಷಣಾ ಪಡೆ ಇರ್ಬೋದು, ಅವ್ರ ಜೊತೆಲಿ ನಾವು ಇದ್ದೇವೆ. ಇದನ್ನ ನಾವು ಎದುರಿಸೋಣ. ನಾವಂತೂ ಅಲ್ಲಿ ಹೋಗಿ ಯುದ್ಧ ಮಾಡುವಂತ ನಮ್ಮ ಶಕ್ತಿ ಅಥವಾ ಆ ಸಾಮರ್ಥ್ಯ ನಮಗಿಲ್ಲ. ಅದು ನಮ್ಮ ದೇಶಕ್ಕೋಸ್ಕರ ಮಾಡ್ತಾ ಇರುವಂತ ನಮ್ಮ ಸೈನಿಕರಿಗೆ ನಮ್ಮ ಒಂದು ಗೌರವ ಸೂಚಿಸ್ತಕ್ಕಂಥದ್ದಕ್ಕೆ ಇವತ್ತು ತಿರಂಗ ಯಾತ್ರೆ. ನಾವು ಒಗ್ಗಟ್ಟಾಗಿ ಒಂದಾಗಿ ಈ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ. ಎಷ್ಟೇ ಕಷ್ಟ ಬರಲಿ, ಯಾಕಂದ್ರೆ ಇಂಥ ಸಂದರ್ಭಗಳಲ್ಲಿ ಏನಾಗೋದು ಹೇಳಕ್ಕಾಗಲ್ಲ. ಎಲ್ಲದಕ್ಕೂ ಕೂಡ ನಾವು ತಯಾರಾಗಿರ್ಬೇಕು. ನನಗೆ ಅದು ಸಿಕ್ಲಿಲ್ಲ, ನನಗೆ ಇದಾಯ್ತು, ಅದೆಲ್ಲ ಮಾತಾಡಂಗಿಲ್ಲ ಈಗ. ಯಾಕೆ ದೇಶ ಮುಖ್ಯ. ಅದಕ್ಕೋಸ್ಕರ ಏನೇ ಮುಂದಿನ ಘಟನೆಗಳು ಏನಾಗುತ್ತೋ ಗೊತ್ತಿಲ್ಲ. ಅದು ಎಲ್ಲದಕ್ಕೂ ಕೂಡ ನಾವು ಸಜ್ಜಾಗಿರ್ಬೇಕು. ನಾವೆಲ್ಲ ನಾಗರಿಕರು ನಮ್ಮ ದೇಶದ ಜೊತೆ ನಿಂತ್ಕೋಬೇಕು, ಸರ್ಕಾರ ಜೊತೆ ನಿಂತ್ಕೋಬೇಕು, ನಮ್ಮ ಸೈನಿಕರ ಜೊತೆ ನಿಂತ್ಕೋಬೇಕು. ಗಡಿಯಲ್ಲಿ ಹೋರಾಟ ಮಾಡೋರಿಗೆ ಈ ತರದ ಬೆಂಬಲ ಎಷ್ಟು ಆತ್ಮಸ್ಥೈರ್ಯ ಹೆಚ್ಚು ಮಾಡಬಹುದು ಫೈಟ್ ಮಾಡೋರಿಗೆ? ಖಂಡಿತ. ಈಗ ಎಷ್ಟೋ ಜನ ನೋಡ್ತಾರೆ ಈಗ, ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಇದೆ, ಫೋನ್ಗಳು ಇರ್ತದೆ, ಮೀಡಿಯಾ ಇರ್ತದೆ, ಎಲ್ಲ ಕಡೆಯಿಂದ ಅವ್ರು ನೋಡಿದಾಗ ಅವ್ರಿಗೂ ಒಂಥರ ಹೌದಪ್ಪ, ನಮ್ಮನ್ನ ಇಷ್ಟೊಂದು ನಮ್ಮ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ ಅವ್ರಿಗೆ ಹೆಮ್ಮೆ ಆಗುತ್ತೆ. ಅದರಿಂದ ಅವ್ರಿಗೊಂಥರ ಇನ್ನೂ ಒಂಥರ ವಿಶ್ವಾಸ ಹೆಚ್ಚಾಗ್ತದೆ. ಅಷ್ಟೇ ನಾವು ಮಾಡಕ್ ಸಾಧ್ಯ ಈ ಸಂದರ್ಭದಲ್ಲಿ. ಮತ್ತು ಮುಂದೆ ಏನೇ ಒಂದು ಸಂದರ್ಭ ಬಂದಾಗ್ಲೂ ನಾವ್ ಏನ್ ಮಾಡಕ್ ಸಾಧ್ಯ ಆಗುತ್ತೆ ಅದನ್ನ ಮಾಡೋದಕ್ಕೆ ಕೂಡ ನಾವು ಕೂಡ ತ್ಯಾಗ ಮಾಡಕ್ ತಯಾರಾಗ್ಬೇಕು. ಅದು ಮುಖ್ಯ.